ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಂಶೀರ್ ಬುಡೋಳಿ. ಎಲ್ಲರ ನಿರೀಕ್ಷೆಯಂತೆ ಕನ್ನಡ ಬಿಗ್ ಬಾಸ್ 12ನೇ ಆವೃತ್ತಿ ಈಗಾಗಲೇ ಆರಂಭಗೊಂಡಿದೆ. ಒಟ್ಟು 19 ಮಂದಿ ಸ್ಪರ್ಧಿಗಳು ಈ ಬಿಗ್ ಬಾಸ್ ಮನೆಯನ್ನ ಸೇರಿರುವಂಥದ್ದು. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಸ್ಪರ್ಧಿಗಳಿಗೆ ಮೊದಲ ದಿನದಲ್ಲೇ ಟಾಸ್ಕ್ ಅನ್ನ ನೀಡಲಾಗಿದೆ. ಕಲರ್ಸ್ ಕನ್ನಡ ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತ ಪ್ರೋಮೋವೊಂದನ್ನ ಪೋಸ್ಟ್ ಮಾಡಿದೆ. ಅದರಲ್ಲಿ ಬಿಗ್ ಬಾಸ್ ಮನೆ ಪಡೆಯುವಂತಹ ದಿನಸಿ ಸಾಮಗ್ರಿಗಳ ನಿರ್ಧಾರ ಒಂಟಿಗಳದ್ದೇ ಆಗಿರುತ್ತದೆ ಎಂದಿದ್ದಾರೆ. ಚಟುವಟಿಕೆ ಕೋಣೆಯಲ್ಲಿ ಇರಿಸಲಾದ ತರಕಾರಿಗಳನ್ನು ಸ್ಪರ್ಧಿಗಳು ಆಯ್ಕೆ ಮಾಡಿ ಮತ್ತೊಂದು ಟೇಬಲ್ ಮೇಲೆ ಇಡಬೇಕಾಗಿತ್ತು. ಆದರೆ ಮಲ್ಲಮ್ಮ ಇವರಿಗೆ ಬಿಗ್ ಬಾಸ್ ಮಾತು ಅರ್ಥ ಆಗದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಓಡಾಡಿರುವಂತಹ ಚಿತ್ರಣ ಸೆರೆಯಾಗಿದೆ. ಬಳಿಕ ಮತ್ತೆ ಬಿಗ್ ಬಾಸ್ ಹೇಳ್ತಾ ಇದ್ದಂತೆ ಗುರುತಿನ ಮೇಲೆ ನಿಂತುಕೊಂಡಿದ್ದಾರೆ. ಆದರೆ ಮಲ್ಲಮ್ಮ ಯಾವ ದಿನಸಿ ಸಾಮಗ್ರಿಗಳನ್ನ ಆಯ್ಕೆ ಮಾಡಿರಲಿಲ್ಲ. ಅಲ್ಲದೆ ಯಾವ ದಿನಸಿ ಸಾಮಗ್ರಿಗಳನ್ನ ಅವರು ಆಯ್ಕೆ ಮಾಡಿರಲಿಲ್ಲ. ಹೀಗಾಗಿ ಮಲ್ಲಮ್ಮ ಅವರ ಎಡವಟ್ಟು ಮನೆಯವರನ್ನ ಉಪವಾಸ ಇರುವಂತೆ ಮಾಡುತ್ತಾ ಎಂಬುದು ಈ ಶೋನ ಮತ್ತೊಂದು ಕುತೂಹಲ ಅಂತ ಹೇಳ್ಬೋದು. ಹೀಗಾಗಿ ಮುಂದೆ ಏನಾಗುತ್ತೆ, ಮಲ್ಲಮ್ಮ ಇವರ ನಿರ್ಧಾರ ಅಥವಾ ಮುಂದೆ ಬಿಗ್ ಬಾಸ್ ಏನು ಮಾಡುತ್ತೆ ಎನ್ನುವುದು ವೀಕ್ಷಕರ ಒಂದು ಕುತೂಹಲವಾಗಿದೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ, ಶುಭ ದಿನ.